ಊಟ ಮಾಡೋಕ್ಕೆ ಹಸುವಾಗ್ತಾ ಇಲ್ವಾ ಅಥವಾ ತಿಂದಿರೋ ಅನ್ನ ಜೀರ್ಣ ಆಗ್ತಾ ಇಲ್ವಾ? ಅಸಿಡಿಟಿ ಜೊತೆಗೆ ಬ್ಲೋಟಿಂಗು, ಫ್ಲಾಟ್ಯುಲೆನ್ಸು, ಇದರ ಜೊತೆಗೆ ಅಜೀರ್ಣದ ಸಮಸ್ಯೆನೂ ನಿಮಗೆ ಇದೆಯಾ? ಸೊ ಅಜೀರ್ಣ ಅಂದರೆ ಏನು? ನಿಮಗೆ ಊಟ ತಿಂದಿರೋಕ್ಕೆ ಹಶ್ವಾಗ್ತಾ ಇಲ್ಲ, ತಿಂದ್ರೂ ಅದು ತಿಂದಿರುವಂಥ ಅನ್ನ ಅರಗೋದಿಲ್ಲ. ಎಷ್ಟೊಂದು ಸತಿ ನೀವು ನೋಡಿರಬಹುದು, ನೀವು ಬಿರಿಯಾನಿನೋ ಏನೋ ಒಂದು ತಿಂದಿರ್ತೀರ, ಒಂದು 3 ತಾಸು ಆದಮೇಲೂ ನಿಮಗೆ ಆ ಬಿರಿಯಾನಿ ತೇಗೆ ಬರ್ತಾ ಇರುತ್ತೆ ಅಥವಾ ತಿಂದಿರೋ ಅನ್ನದ ತೇಗೆ ಬರ್ತಾ ಇರುತ್ತೆ. ಸೊ ಈ ರೀತಿ ಏನಕ್ಕೆ ಆಗುತ್ತೆ ಅಂದರೆ ನಿಮಗೆ ಅಜೀರ್ಣದ ಸಮಸ್ಯೆಯಿಂದ ಬಳಲ್ತಾ ಇರ್ತೀರ. ಇದಕ್ಕೆ ನಾನು 3 ಸಿಂಪಲ್ ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮಗೆ ಈ ರೀತಿ ಅಜೀರ್ಣದ ಸಮಸ್ಯೆ ಇತ್ತು ಅಂದರೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಒಂದು ಸ್ವಲ್ಪ ಕಲ್ಲುಪ್ಪು ಮತ್ತು ಶುಂಠಿ ಪೀಸನ್ನು ಬಾಯಲ್ಲಿ ಹಾಕ್ಕೊಂಡು ಜಗಿತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ದೇಹದಲ್ಲಿ HCl ಅಂದರೆ ನಮ್ಮ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನು ಸ್ಟೊಮಕಲ್ಲಿ ಸೆಕ್ರೀಟ್ ಆಗಬೇಕು ಅದು ಕರೆಕ್ಟಾಗಿ ಸೆಕ್ರೀಟ್ ಆಗ್ತಾ ಬರುತ್ತೆ ಮತ್ತು ತಿಂದಿರೋ ಅನ್ನ ಕರೆಕ್ಟಾಗಿ ಜೀರ್ಣ ಆಗ್ತಾ ಬರುತ್ತೆ. ಎರಡನೇದಾಗಿ ನೀವು ಅತಿಯಾಗಿ ಊಟ ಮಾಡೋದ್ರಿಂದ ಅಂದರೆ ನಿಮ್ಮ ರೆಗ್ಯುಲರ್ ಕ್ವಾಂಟಿಟಿಯಿಂದ ಜಾಸ್ತಿ ಊಟ ಮಾಡಿದ್ರೂ ಅಜೀರ್ಣ ಸಮಸ್ಯೆ ಆಗುತ್ತೆ. ಮತ್ತು ಕೆಲವರು ನೀರು ಜಾಸ್ತಿ ಕುಡಿಬೇಕು, ದಿನಕ್ಕೆ ನಾನು 8 ಲೀಟರ್ ನೀರು ಕುಡಿಬೇಕು, 10 ಲೀಟರ್ ನೀರು ಕುಡಿಬೇಕು ಅಂತ ಊಟದ ಜೊತೆ ತುಂಬ ನೀರನ್ನು ಕುಡಿತಾರೆ. ಈ ರೀತಿ ನೀರನ್ನು ಅತಿಯಾಗಿ ಕುಡಿಯೋದ್ರಿಂದ HCl ತುಂಬ ಡೈಲ್ಯೂಟ್ ಆಗುತ್ತೆ, ಅಂದರೆ ನಿಮ್ಮ ಜೀರ್ಣ ಸಮಸ್ಯೆಗೆ ಇದು ಕಾರಣ ಮಾಡಿಕೊಡುತ್ತೆ. ಸೊ ಯಾರು ಅಜೀರ್ಣದ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ ಅವರು ತಣ್ಣೀರನ್ನು ಕುಡಿಯೋ ಬದಲು ಜೀರಿಗೆ ಹಾಕಿರುವಂತಹ ಬಿಸಿ ನೀರನ್ನು ಕುಡಿತಾ ಬನ್ನಿ. ಮೂರನೆಯದಾಗಿ ಯಾರಿಗೆ ಈ ರೀತಿ ಅಜೀರ್ಣದ ಸಮಸ್ಯೆ ಇದೆ ಅಂತಹವರು ಹೆವಿ ಆಗಿರುವಂತಹ ಫುಡ್ಡು ಅಂದರೆ ಮೊಸರು ಇರಬಹುದು, ಮೈದಾದ ಐಟಮ್ ಇರಬಹುದು, ಕರೆದಿರೋ ಪದಾರ್ಥಗಳನ್ನಿರಬಹುದು, ಇದನ್ನೆಲ್ಲ ಕಡಿಮೆ ಮಾಡಿ ಊಟದಲ್ಲಿ ಸಿಂಪಲ್ ಆಗಿರುವಂತಹ ಅನ್ನ, ಹೆಸರುಬೇಳೆ ಈ ರೀತಿಯಾಗಿರುವಂತಹ ಫುಡ್ಡನ್ನು ಬಳಸಿ ಜೀರ್ಣ ಸಮಸ್ಯೆಯನ್ನು ಸರಿ ಆದಮೇಲೆ ನೀವು ಬೇರೆ ಫುಡ್ಗೆ ಹೋಗ್ತಾ ಬರಬೇಕು. ಇದಿಷ್ಟು ಮಾಡೋದ್ರಿಂದ ನಿಮಗೆ ಅಜೀರ್ಣದ ಸಮಸ್ಯೆನೇ ಇರೋದಿಲ್ಲ.